Okay, apparent magnitude. The brightness of the star which appears to us. The brightness of the star which appears to us is called apparent brightness of the star. ಈ ನೈಟು ನಾವು ಸ್ಕೈಯಲ್ಲಿ ನೋಡಿದಾಗ ಆ ಒಂದು ಸ್ಟಾರ್ಸ್ಗಳ ಬ್ರೈಟ್ನೆಸ್ ನಮಗೇನು ಕಾಣುತ್ತೋ ಅಂಥ ಒಂದು ಬ್ರೈಟ್ನೆಸ್ಗೆ ನಾವೆಂತ ಕರಿತೀವಿ ಅಪರೆಂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್. ಯಾಕೆಂದ್ರೆ ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಈಸ್ ಡಿಪೆಂಡ್ಸ್ ಅಪಾನ್ ದ ಟೂ ಫ್ಯಾಕ್ಟರ್ಸ್. ಅದರ ಆ್ಯಕ್ಚುಯಲ್ ಬ್ರೈಟ್ನೆಸ್ ಎಷ್ಟಿದೆ ಅದೇ ಬೇರೆ ಇರುತ್ತೆ, ಆ್ಯಕ್ಚುಯಲ್ ಬ್ರೈಟ್ನೆಸ್ಸೇ ಬೇರೆ ಇರುತ್ತೆ. ಎರಡನೇದು ಡಿಪೆಂಡ್ಸ್ ಅಪಾನ್ ಡಿಸ್ಟೆನ್ಸ್ ಆಫ್ ದ ಸ್ಟಾರ್. ಸಮ್ ಸ್ಟಾರ್ಸ್ಗಳು ಜಾಸ್ತಿ ಬ್ರೈಟ್ ಆಗಿದ್ರು ಸಹಿತ ಅವು ದೂರದಲ್ಲಿರೋದ್ರಿಂದ ಫೇಂಟಾಗಿ ಕಾಣ್ತಾ ಇರ್ತಾವೆ. ಸಮ್ ಸ್ಟಾರ್ಸ್ಗಳ ಬ್ರೈಟ್ನೆಸ್ ಕಡಿಮೆ ಇದ್ರೂ ಸಹಿತ ಅವು ಹತ್ತಿರದಲ್ಲಿದ್ದಾಗ ನಮಗೆ ಜಾಸ್ತಿ ಬ್ರೈಟಾಗಿ ಕಾಣ್ತಾ ಇರ್ತಾವೆ. ಆದರೆ ಈ ಒಂದು ಸೈರಸ್ ಕಂಪೇರ್ ಮಾಡಿದರೆ ಅದರ ಬ್ರೈಟ್ನೆಸ್ ಈಸ್ ವೆರಿ ಹೈ ಕಂಪೇರ್ಡ್ ಟು ದ ಸನ್. ಆದರೆ ನಮಗೆ ಜಾಸ್ತಿ ಬ್ರೈಟಾಗಿ ಕಾಣ್ತಾ ಇರ್ತಕ್ಕಂಥದ್ದು ಸನ್ನು. ಹಾಗಾಗಿ ಆ ಒಂದು ಬ್ರೈಟ್ನೆಸ್ ಆಫ್ ದ ಸ್ಟಾರ್, ಅಪರೆಂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಈಸ್ ಡಿಪೆಂಡ್ಸ್ ಅಪಾನ್ ದ ಆ್ಯಕ್ಚುಯಲ್ ಬ್ರೈಟ್ನೆಸ್ ಆ್ಯಂಡ್ ಆಲ್ಸೋ ಡಿಸ್ಟೆನ್ಸ್ ಆಫ್ ದ ಸ್ಟಾರ್ ಫ್ರಮ್ ದ ಅರ್ತ್. ಈ ಫ್ಯಾಕ್ಟರ್ಸ್ ಮೇಲೆ ಈ ಒಂದು ಅಪರೆಂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರು ಡಿಪೆಂಡ್ ಆಗಿದೆ. ದ ಸ್ಕೇಲ್ ವಿಚ್ ಮೆಜರ್ಸ್ ದ brightness of the star is called magnitude. ಇಲ್ಲಿ ನಾವು ಟೆಂಪ್ರೇಚರ್ ಮೆಜರ್ ಮಾಡಲಿಕ್ಕೆ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ, ಡಿಸ್ಟೆನ್ಸನ್ನು ಮೆಜರ್ ಮಾಡಲಿಕ್ಕೆ ಸ್ಕೇಲನ್ನು ಯೂಸ್ ಮಾಡ್ತೀವಿ. ಈ ರೀತಿ ಆ ಒಂದು ಅಪರೆಂಟ್ ಬ್ರೈಟ್ನೆಸ್, ಈ ಒಂದು ಸ್ಟಾರ್ಸ್ಗಳ ಬ್ರೈಟ್ನೆಸ್ಸನ್ನು ಮೆಜರ್ ಮಾಡಲಿಕ್ಕೂ ಸಹಿತ ಒಂದು ಸ್ಕೇಲ್ ಇದೆ. ಆ ಸ್ಕೇಲ್ಗೆ ನಾವೆಂತ ಕರಿತೀವಿ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಹಾಗಾಗಿ ದ ಸ್ಕೇಲ್ ವಿಚ್ ಮೆಜರ್ಸ್ ದ ಬ್ರೈಟ್ನೆಸ್ ಆಫ್ ದ ಸ್ಟಾರ್ ಇಸ್ ಕಾಲ್ಡ್ magnitude. The magnitude scale which measures the apparent brightness of the star is called apparent magnitude of the star. The magnitude scale which measures the apparent brightness of the star is called apparent magnitude. ಈ ಒಂದು ಆ ಒಂದು ಸ್ಟಾರ್ಸ್ಗಳ ಅಪರೆಂಟ್ ಬ್ರೈಟ್ನೆಸ್ಸನ್ನು ಮೆಜರ್ ಮಾಡ್ತಕ್ಕಂಥ ಈ ಒಂದು ಮ್ಯಾಗ್ನಿಟ್ಯೂಡ್ ಸ್ಕೇಲ್ಗೆ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಆ್ಯಕ್ಚುಲಿ ದಿಸ್ ಸ್ಕೇಲ್, ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್, ವಾಸ್ ಇಂಟ್ರಡ್ಯೂಸ್ಡ್ ಬೈ ದ ಗ್ರೀಕ್ ಫಿಲಾಸಫರ್ ಹಿಪರ್ಚರ್ ಅಟ್ ದಿ ಸೆಕೆಂಡ್ BC ನಲ್ಲಿ ಗ್ರೀಕ್ ಫಿಲಾಸಫರ್ ಹಿಪರ್ಚರ್ ಅಂತಕ್ಕಂಥನು ಈ ಒಂದು ಮ್ಯಾಗ್ನಿಟ್ಯೂಡ್ ಸ್ಕೇಲನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಅಕಾರ್ಡಿಂಗ್ ಟು ದಟ್ ಅಪರೆಂಟ್ ಮ್ಯಾಗ್ನಿಟ್ಯೂಡ್ ಆರ್ ಅಪರೆಂಟ್ ಬ್ರೈಟ್ನೆಸ್ ಆಫ್ ದ ಸ್ಟಾರ್, he grouped as a 1000 stars into the 6 groups. ಆ ಒಂದು ಅಪರೆಂಟ್ ಬ್ರೈಟ್ನೆಸ್ ಬೇಸಿಸ್ ಮೇಲೆ 1000 ಸ್ಟಾರ್ಸ್ಗಳನ್ನು 6 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾನೆ. ಯಾವುದದು 6 ಗ್ರೂಪ್ಸು? The brightest visible star is called first magnitude star. ಅಂದರೆ ಈ ಒಂದು ನಮಗೆ ಕಾಣ್ತಕ್ಕಂಥ ಸ್ಟಾರ್ಸ್ಗಳಲ್ಲಿ ಹೆಚ್ಚು ಬ್ರೈಟ್ನೆಸ್ ಇರ್ತಕ್ಕಂಥದ್ದು, ಹೈಯೆಸ್ಟ್ ಬ್ರೈಟ್ನೆಸ್ ಇರ್ತಕ್ಕಂಥ ಸ್ಟಾರ್ಗೆ ಫಸ್ಟ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ ಅಂತಾನೆ. ದ ಸ್ಟಾರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಹಾಫ್ ಆಫ್ ದಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ಸ್ಟಾರ್. ದ ಸ್ಟಾರ್ ಹೂಸ್ ಬ್ರೈಟ್ನೆಸ್ is half of the first magnitude star is called second magnitude star. ಯಾವೊಂದು ಸ್ಟಾರ್ದು ಬ್ರೈಟ್ನೆಸ್ ಫಸ್ಟ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ನ ಅರ್ಧದಷ್ಟು ಇರಬೇಕು, ಅದಕ್ಕೆ ನಾವೆಂತ ಕರಿತೀವಿ ಸೆಕೆಂಡ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ ಅಂತ ಕರಿತೀವಿ. ಅಂಡ್ ಸೋ ಆನ್. ದ ಫೇಂಟೆಸ್ಟ್ ಸ್ಟಾರ್, ಡಲ್ ಸ್ಟಾರ್, ಡಿಮ್ಮೆಸ್ಟ್ ಸ್ಟಾರ್ ಇಸ್ ಕಾಲ್ಡ್ ಸಿಕ್ಸ್ತ್ ಮ್ಯಾಗ್ನಿಟ್ಯೂಡ್ ಸ್ಟಾರ್. ಯಾವೊಂದು ಸ್ಟಾರ್ದು ಬ್ರೈಟ್ನೆಸ್ ವೆರಿ 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 ಲೆಸ್ ಆಯಿತು, ಡಿಮ್ ಆಗಾಯಿತು, ಫೇಂಟ್ ಆಯಿತು, ಅಂತ ಒಂದು ಸ್ಟಾರ್ಗೆ ಸಿಕ್ಸ್ತ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ ಅಂತ ಕರಿತೀವಿ. ಈ ರೀತಿ 1000 ಸ್ಟಾರ್ಸ್ಗಳನ್ನು 6 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾನೆ ಅಕಾರ್ಡಿಂಗ್ ಟು ದೇರ್ ಅಪರೆಂಟ್ ಬ್ರೈಟ್ನೆಸ್, ಫಸ್ಟ್ ಮ್ಯಾಗ್ನಿಟ್ಯೂಡ್, ಸೆಕೆಂಡ್ ಮ್ಯಾಗ್ನಿಟ್ಯೂಡ್, ಸಿಕ್ಸ್ತ್ ಮ್ಯಾಗ್ನಿಟ್ಯೂಡ್ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಇನ್ ದರ್ 1856 N.R. Pogson assumed that the ratio of first magnitude star to the 6th magnitude star is
ವಿಚ್ ಇಸ್ ಈಕ್ವಲ್ ಟು ದ 100:1. ಇಲ್ಲಿ NR ಪರ್ಸನ್ ಅಂತಕ್ಕಂಥನು 1856 ಅಗೇನ್ ಈ ಒಂದು ಮ್ಯಾಗ್ನಿಟ್ಯೂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಲ್ಲಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ಸ್ಟಾರನ್ನು 6th ಮ್ಯಾಗ್ನಿಟ್ಯೂಡ್ ಸ್ಟಾರಿಂದ ಡಿವೈಡ್ ಮಾಡಿದಾಗ ರೇಷಿಯೋ ತಗೊಂಡಾಗ ಸಮ್ ಕಾನ್ಸ್ಟೆಂಟ್ ಬರುತ್ತೆ. ದಟ್ ಕಾನ್ಸ್ಟೆಂಟ್ ಬ್ರೈಟ್ನೆಸ್ ಇನ್ ದ ರೇಷಿಯೋ ಆಫ್ 100:1. ಹಾಗಾಗಿ ಇಲ್ಲಿ B1 ಮತ್ತು B6 ಅಂತದ್ದು. B1 ಅಂತಂದ್ರೆ ಬ್ರೈಟ್ನೆಸ್ ಆಫ್ ದ ಫಸ್ಟ್ ಮ್ಯಾಗ್ನಿಟ್ಯೂಡ್ ಸ್ಟಾರ್, B6 ಅಂತಂದ್ರೆ ಬ್ರೈಟ್ನೆಸ್ ಆಫ್ ದ 6th ಮ್ಯಾಗ್ನಿಟ್ಯೂಡ್ ಸ್ಟಾರ್. ದಟ್ ರೇಷಿಯೋ B1/BX B6 is equal to X, which is equal to 100 according to this condition is equal to 100 ಆಗುತ್ತೆ. ಸೊ B1/BX is equal B6 equal to X equal to 100 ಆಯಿತು. ಅದರಲ್ಲಿ 6 ಗ್ರೂಪ್ಸ್ ಅಲ್ಲಿ B1/B2 is equal to B2/B3 is equal to B3/B4 is equal to B4/B5 is equal to B5/B6 is equal to X ಅಂತ ತಗೊಳ್ತೀವಿ. ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ನ ರೇಷಿಯೋ, ಬ್ರೈಟ್ನೆಸ್ ಆಫ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ನ ರೇಷಿಯೋ, ದ ರೇಷಿಯೋ ಆಫ್ ದ ಬ್ರೈಟ್ನೆಸ್ ಆಫ್ ದ ಥರ್ಡ್ ಆ್ಯಂಡ್ ಫೋರ್ತ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ದು, ಅದೇ ರೀತಿ 5th ಆ್ಯಂಡ್ 6th ಮ್ಯಾಗ್ನಿಟ್ಯೂಡ್ ಸ್ಟಾರ್ದು ಬ್ರೈಟ್ನೆಸ್ ರೇಷಿಯೋ X ಅಂತ ತಗೊಂಡಿದ್ದಾರೆ. ಇಲ್ಲಿ 1 2 3 4 5 ಬರೋದ್ರಿಂದ B1/B6 is equal to X to the power 5 ಆಯಿತು. and is equal to 100 ಇದೆ, ಹಾಗಾಗಿ S to the power 5 is equal to 100. therefore applying the 5th root on both side, then we get X is equal to 100 to the power 1/5 ಆಯಿತು. ಹಾಗೆ 100 to the power 1/5 ಅಂದರೆ 100 ಅನ್ನ 5th ರೂಟ್ ಆಗಿ ತಗೊಂಡ್ವಿ ಅಂತಂದರೆ ಇಟ್ ಬಿಕಮ್ಸ್ 2.512. ಅಂದರೆ ದ ರೇಷಿಯೋ ಆಫ್ ದಿ ಮ್ಯಾಗ್ನಿಟ್ಯೂಡ್ಸ್ brightness of any two stars which is equal to 2.512. ಯಾವುದೇ ಎರಡು ಮ್ಯಾಗ್ನಿಟ್ಯೂಡ್ ಯಾವುದೇ ಎರಡು ಸ್ಟಾರ್ಸ್ಗಳ ಬ್ರೈಟ್ನೆಸ್ ಮ್ಯಾಗ್ನಿಟ್ಯೂಡ್ ಸ್ಟಾರ್ಸ್ಗಳ ಬ್ರೈಟ್ನೆಸ್ದು ರೇಷಿಯೋ ಬೇಕು ಅಂತಂದರೆ ಅದು 2.512ಗೆ ಈಕ್ವಲ್ ಆಗುತ್ತೆ ಅನ್ನೋದನ್ನು ಪರ್ಸನ್ ಇಂಡಿಕೇಟ್ ಮಾಡ್ತಾನೆ. ಹಾಗೆಯೇ ಇಲ್ಲಿ M and N ಆರ್ ದಿ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಸ್ಟಾರ್ಸ್. ಅದೇ ರೀತಿ BM is the brightness of the mth magnitude star and BN is the magnitude of the nth magnitude star. ಇಲ್ಲಿ magnitude N is greater than M ಇದೆ. Now dividing these two, BM/BN. BM ಅಂತಂದ್ರೆ brightness of the mth magnitude star and BN ಅಂತಂದ್ರೆ brightness of the nth magnitude star. ಇವುಗಳನ್ನು ರೇಷಿಯೋ ತಗೊಳ್ತೀವಿ. BM/BN is equal to ಯಾವುದೇ ಎರಡು ಸ್ಟಾರ್ಸ್ಗಳ ರೇಷಿಯೋ is equal to X ಅಂತ ಗೊತ್ತು. X ವ್ಯಾಲ್ಯೂ ಇಸ್ ದ 2.512 ಅಂತಲೂ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಹಾಗಾದರೆ 2.512 ಇಲ್ಲಿ ಮ್ಯಾಗ್ನಿಟ್ಯೂಡ್ M and N ಇರೋದ್ರಿಂದ ಹೋಲ್ ಟು ದ ಪವರ್ N minus M ಆಯಿತು. Now applying the log on both sides, we get log of BM/BN is equal to N minus M into log of 2.512 according to the third logarithmic property. Log A raised to M equal to M log A. ಹಾಗಾಗಿ we get this N minus M into log of 2.512 ಆಯಿತು. ಹಾಗಾದರೆ 2.512ಗೆ ಲಾಗ್ ಅಪ್ಲೈ ಮಾಡಿದರೆ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ 0 ಇದೆ. 2.512 ನಾವು ಮೆಂಟೆಸ ವ್ಯಾಲ್ಯೂ ನೋಡಿದ್ರೆ 400 ಬರುತ್ತೆ. ಹಾಗಾಗಿ N minus 1 into 0.4 ಆಯಿತು. ನೆಕ್ಸ್ಟ್ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. N minus M is equal to log of BM/BN whole divided by 0.4. 1 divided by 0.4 ಅಂದರೆ 2.5. So we get N minus M is equal to 2.5 into log of BM divided by BN. This is the equation for magnitude ratio. Other magnitude difference of the two stars brightness can be determined by the formula N minus M is equal to 2.5 into log of BM/BN. N ಅಂದರೆ nth magnitude, M ಅಂದರೆ mth magnitude. ಹಾಗಾದರೆ ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಡಿಫರೆನ್ಸ್ ಅಂದರೆ ಎರಡು ಸ್ಟಾರ್ಸ್ಗಳ ಮ್ಯಾಗ್ನಿಟ್ಯೂಡ್ ಡಿಫರೆನ್ಸ್ ಎಷ್ಟಿರುತ್ತೆ ವಿತ್ ರೆಸ್ಪೆಕ್ಟ್ ಟು ದೇರ್ ಬ್ರೈಟ್ನೆಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಯೂಸಿಂಗ್ ದಿಸ್ ಫಾರ್ಮುಲಾ N minus M equal to 2.5 into log of BM divided by